ಹಲೋ, ಗುಡ್ ಮಾರ್ನಿಂಗ್. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆ ನನಗೆ ಮುಂದಿನ ವಿಡಿಯೋಗೆ ಈ ಅಪ್ಡೇಟ್ ಕೊಡೋಕ್ಕೆ ಈಸಿ ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಬಾಳೆಕಾಯಿ ಹಾಗೂ ಒಣ ಸಿಗಡಿ ಇದರಿಂದ ಮಾಡೋಂಥ ನಮ್ಮ ಮಂಗಳೂರು ಸ್ಟೈಲು ಕರಿ ರೆಸಿಪಿನ ತಂದಿದ್ದೀನಿ. ಇದಕ್ಕೆ ನಾನು ತಗೊಂಡಿರೋದು ಬಾಳೆಕಾಯಿ, ಒಣ ಸಿಗಡಿ, ಒಂದು ಟೊಮ್ಯಾಟೊ, ಕರಿಬೇವು, ಇಷ್ಟನ್ನು ತಗೊಂಡಿದ್ದೀನಿ. ಮೊದಲು ಬಾಳೆಕಾಯಿ, ಟೊಮೆಟೊ, ಕರಿಬೇವನ್ನ ಬೇಯಕ್ಕೆ ಇಡಬೇಕು. ಅದನ್ನು ನಾನು ಮುಂದೆ ತೋರಿಸ್ತೀನಿ. ಇದು ಮೂರನ್ನು ಮೊದಲಿಗೆ ಬೇಯಕ್ಕೆ ಇಡಬೇಕು. ಒಣ ಸಿಗಡಿನ ಲಾಸ್ಟ್ಗೆ ಹಾಕೋದು. ಸೊ ಇದು ಮೂರನ್ನು ಬೇಯೋಕ್ಕಿಡೋಕ್ಕೆ ರೆಡಿ ಮಾಡಬೇಕು. ಆಮೇಲೆ ಮಸಾಲ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಮಸಾಲೆಗೆ 1.5 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನ್ ಅರಿಶಿನ ಪೌಡ್ರು, ಆಮೇಲೆ 1 ಚಿಕ್ಕ ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ ಹೆಸಲು, ಅದರ ಜೊತೆಗೆ ಅರ್ಧ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಆಮೇಲೆ ಹುಣಸೆ ಹಣ್ಣು ಒಂದು ಚಿಕ್ಕ ಪೀಸ್ ಸಾಕು, ಜಾಸ್ತಿ ಬೇಡ. ಟೊಮೆಟೊ ಹಾಕಿರೋದ್ರಿಂದ ಹುಳಿ ಬರುತ್ತಲ್ಲ, ಸೊ ಅದಕ್ಕಾಗಿ ಚಿಕ್ಕ ಪೀಸ್, ಒಂದು ನಿಂಬೆಹಣ್ಣು ಗಾತ್ರನೂ ಬೇಡ, ಅದಕ್ಕಿಂತನೂ ತುಂಬ ಚಿಕ್ಕ ಪೀಸ್ ಹುಣಸೆ ಹಣ್ಣು ತಗೊಳ್ಳಿ. ಒಂದು 7ರಿಂದ 8 ಉದ್ದ ಮೆಣಸು, ಒಂದು 4 ಗಿಡ್ಡ ಮೆಣಸು, ಗುಂಡು ಮೆಣಸು ಇದೆಯಲ್ಲ ಅದನ್ನು ತಗೊಂಡು ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಮಸಾಲ ರೆಡಿ ಮಾಡೋಣ. ಈ ಒಣ ಸಿಗಡಿನ ಹುರಿಬೇಕಾಗಿಲ್ಲ, ನೀರಿನಲ್ಲಿ ತೊಳೆದ್ಬಿಟ್ಟು ಹಾಕಿದರೆ ಸಾಕು, ಹುರಿಬೇಕಾಗಿಲ್ಲ. ಈಗ ಟೊಮೆಟೊ, ಬಾಳೆಕಾಯಿ, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ಒಂದಿಷ್ಟು ಉಪ್ಪು ಹಾಕ್ತೀನಿ ಬೇಯಕ್ಕಿರುವಾಗ. ಇದು ಸ್ವಲ್ಪ ಹೊತ್ತು ಬೇಯಲಿ. ಬೆಂದಾದ ನಂತರ ಮಸಾಲ ಹಾಕಿಬಿಟ್ಟು ಆಮೇಲೆ ರೋಸ್ಟ್ ಪ್ರಾನ್ಸ್ ಏನಿದೆ, ಇದು ಒಣ ಸಿಗಡಿ ಏನಿದೆ ಅದನ್ನು ಹಾಕಬೇಕು. ಈಗ ನೋಡಿ ಬಾಳೆಕಾಯಿ ಬೆಂದಿದೆ. ಇವಾಗ ಮಸಾಲೆ ಹಾಕಿಬಿಡೋಣ. ಮಸಾಲ ರೆಡಿ. ಮಸಾಲ ಹಾಕೋಣ. ಇವಾಗ ನೋಡಿ ತೆಳು ಸ್ವಲ್ಪ ದಪ್ಪಾಗಿದ್ದರೆ ಒಳ್ಳೆಯದು. ಇವಾಗ ಕುದಿ ಬಂದ ನಂತರ ಸ್ವಲ್ಪ ದಪ್ಪ ಆಗ್ಬೋದು. ಈ ಥರ ಮಾಡಿಕೊಂಡು ಈಗ ಪ್ರಾನ್ಸ್ಗೆ ನೀರು ಹಾಕಿಬಿಟ್ಟು ತೊಳೆದಿದ್ದೀನಿ. ತೊಳೆದ್ಬಿಟ್ಟು ನೀರನ್ನ ತೆಗೆದ್ಬಿಟ್ಟು ಈ ಥರ ಇದಕ್ಕೆ ಹಾಕಬೇಕು. ಕುದೀತಾ ಇದೆಯಲ್ಲ, ಕುದಿಬೇಕಂತೆಲ್ಲ, ಮಸಾಲಾನ ಹಾಕಿಬಿಟ್ಟು ಅದನ್ನು ನೆಕ್ಸ್ಟು ಪ್ರಾನ್ಸ್ನ ಹಾಕ್ಕೋಬೋದು. ಇವಾಗ ಪ್ರಾನ್ಸ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀಲಿ. ಆಮೇಲೆ ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಬೋದು. ಟೇಸ್ಟ್ ಅನುಸಾರ ಉಪ್ಪನ್ನು ಹಾಕ್ಕೊಂಡು ಕುದಿದ ನಂತರ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಅಲ್ಲಿಗೆ ನಮ್ಮ ಬಾಳೆಕಾಯಿ ಹಾಗೂ ಪ್ರಾನ್ಸ್ ಏನಿದೆ, ಒಣ ಸಿಗಡಿ, ಅದರ ಮ್ಯಾಂಗ್ಳೂರ್ ಸ್ಟೈಲ್ ಕರಿ ರೆಡಿ. ಥ್ಯಾಂಕ್ ಯು. ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.